ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಗುರುಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರಿಗೆ ಅಭಿನಂದನಾ ಸಭೆ ಗುರುಪುರದ ಕೈಕಂಬ ಜಂಕ್ಷನ್ನಲ್ಲಿ ನಡೆಯಿತು. ಗುರುಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇತ್ತೀಚೆಗೆ ನಡೆದ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ವಿಜಯಿಗಳಾದ ಅಭ್ಯರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಗುರುವಾರ ಕೈಕಂಬ ಜಂಕ್ಷನ್ನಲ್ಲಿ ಏರ್ಪಡಿಸಲಾಗಿತ್ತು. ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಕಾಂಗ್ರೆಸ್ ಮುಖಂಡರಾದ ಸಿಎಂ ಇಬ್ರಾಹಿಂ ಅವರು ರಾಜ್ಯ ಬಿಜೆಪಿ ಸರ್ಕಾರದ ಸಾಧನೆಯ ಬಗ್ಗೆ ಲಘುವಾಗಿ ಪರಿವರ್ತಿಸಿದರು. ರಾಜ್ಯ ಸರ್ಕಾರದಲ್ಲಿರುವ 34 ಮಂತ್ರಿಗಳು ಕೂಡ ಎಲ್ ಬೋರ್ಡ್ಗಳೇ, ಒಬ್ಬರಿಗೂ ಅನುಭವವಿಲ್ಲ. ಈ ಪ್ರಕಾರ ಮಂತ್ರಿಗಳ ಕುಟುಂಬದವರಿಗೆ ಮತ್ತು ಮಕ್ಕಳಿಗೂ ಸರ್ಕಾರದ ಭೂಮಿಯನ್ನು ಮಾರಾಟ ಮಾಡುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದರು. ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಮಾತನಾಡ್ತಾ ಇದ್ದೇನೆ ಎಂದು ಭಾವಿಸ್ಕೋಬೇಡಿ. ನೀವು ಯಾವ ಪಾರ್ಟಿಯವರಾದರೂ ಕೇಳ್ತಾ ಇರ್ಬೋದು ನನ್ನ ಭಾಷಣ. ಯಾರಾದರೂ ಒಬ್ಬರು ಪ್ರಾಮಾಣಿಕರು ಮಂತ್ರಿ ಇದ್ದಾರೆ ಅಂತ ತೋರಿಸ್ಕೊಟ್ರೆ ನಾನು ರಾಜಕೀಯನೇ ಬಿಟ್ಟು ಬಿಡ್ತೀನಿ. ಒಬ್ಬರು ಯಾರಾದರೂ ಒಬ್ಬರು 34 ಜನ ಮಂತ್ರಿಗಳು ಯಾರಿಗೂ ಅನುಭವ ಇಲ್ಲ, ಎಲ್ಲ ಎಲ್ಬೋರ್ಡ್ಗಳು. ದೇವೇಗೌಡರ ಮಗ ಕುಮಾರಸ್ವಾಮಿ ಮಾಡಿದ ಪಾಪದ ಫಲ ಕುಡಿದಂತ ಜನ ಈ 34 ಮಂತ್ರಿಗಳು. ಜನತಾದಳ ಯಡಿಯೂರಪ್ಪ ಬಸ್ ಸ್ಟ್ಯಾಂಡ್ ಅಲ್ಲಿ ಲವ್ ಆಯ್ತು. ರಿಸಾರ್ಟ್ ನಲ್ಲಿ ಹೇಗೆ ಆಗಿರ್ತಕ್ಕಂಥ ಈ ದಲಿತರ ಶನಿ ಸಂತಾನ 34 ಜನ ಮಂತ್ರಿಗಳು. ಇವರಿಗೆ ಒಳ್ಳೆಯದು ಕೆಟ್ಟದ್ದು ಯಾವುದೂ ಇಲ್ಲ. ನೀನ್ ಕಳ್ತನ ಮಾಡಿದ್ಯಾ ಅಂದ್ರೆ ಹೌದು ನಾನು ಮಾಡಿದ್ದೀನಿ, ಏನ್ ಮಾಡ್ತೀರಿ? ರಾಜ್ಯದ ಖಜಾನೆ ಖಾಲಿಯಾಗಿದೆ. ಅಂದು ಸಿದ್ದರಾಮಯ್ಯ ಧರಿಸಿದ್ದಾಗ ಅಷ್ಟಲಕ್ಷ್ಮಿಯರು ಕನಕಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ ವಿಧಾನಸೌಧದಲ್ಲಿ ಓಡಾಡ್ತಾ ಇತ್ತು. ಈಗಿರೋದು ಒಂದೇ ಒಂದು ದರಿದ್ರ ಲಕ್ಷ್ಮಿ ವಿಧಾನಸೌಧದಲ್ಲಿ ಕೂತಿದೆ. ಕಾಂಗ್ರೆಸ್ ವಕ್ತಾರ ಎಂಜಿ ಹೆಗಡೆ ಈ ಸಂದರ್ಭ ಮಾತನಾಡಿದರು. ಅದೆಲ್ಲ ಮಾಡೋದ್ರಲ್ಲಿ ಯಾರು ಕೈ ಮುಗಿದಿಲ್ಲ, ಅದೊಂದು ಗೊಂಬೆ. ಯಾವಾಗ ಅದಕ್ಕೆ ಶಕ್ತಿ ಕೊಟ್ಟು ದೇವಸ್ಥಾನದಲ್ಲಿ ಇಡ್ತಾರೋ ತಕ್ಷಣ ಅದಕ್ಕೆ ಶಕ್ತಿ ಬರ್ತದೆ. ಆ ಶಕ್ತಿ ಬಂದ ತಕ್ಷಣ ಅದರ ಹಿಂದೆ ಒಂದು ಪ್ರಭಾವಳಿ ಅಂತ ಹೇಳ್ತೇವೆ, ಅದು ನಿರ್ಮಾಣ ಆಗ್ತದೆ. ಒಂದು ಬೆಳಕು ನಿರ್ಮಾಣ ಆಗ್ತದೆ, ವಿಶೇಷವಾದಂತಹ ಶಕ್ತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಒಂದು ಪಕ್ಷಕ್ಕೆ, ಹೊಸತಾಗಿ ಬಂದಂತಹ ಒಂದು ಪಕ್ಷಕ್ಕೆ ಒಂದು ಅಧಿಕಾರದ ಪ್ರಭಾವಳಿ ನಿರ್ಮಾಣ ಆಯಿತು. ಆದ್ರೆ ಹಿಂದೆ ಜನರು ಕೂಡ 40 ವರ್ಷದಿಂದ ಕಾಂಗ್ರೆಸ್ ಇದೆ, ಒಂದು ಬದಲಾವಣೆ ಇರಲಿ ಅಂತ ಹೇಳಿ ಪ್ರಜಾಪ್ರಭುತ್ವದ ಒಂದು ತೀರ್ಮಾನ, ಅದು ತಪ್ಪೇನಿಲ್ಲ. ಒಂದು ಹೊಸತು ಬರಲಿಯಪ್ಪ ನೋಡುವ ಅಂತ ಹೇಳಿ ಆದ್ರೆ ಹಿಂದೆ ಸಪೋರ್ಟ್ ಮಾಡ್ತಾರೆ. ಒಂದು ಸಣ್ಣ ತಪ್ಪು ಮಾಡಿದಾಗ ಹೋಗ್ಲಿಯಪ್ಪ ಇನ್ನೊಮ್ಮೆ ನೋಡುವ, ಹೋಗ್ಲಿಯಪ್ಪ ಇನ್ನೊಮ್ಮೆ ನೋಡುವ, ಒಂದು ಅವಕಾಶ ಕೊಡುವ ಅಂತೇಳಿ ಕೊಡ್ತಾರೆ. ಅದನ್ನು ಕೂಡ ಅಷ್ಟು ಬಹಿರಂಗವಾಗಿ ಹೇಳ್ತಾರೆ. ಮಾಜಿ ಉಡುಪಿ ಲೋಕಸಭಾ ಸದಸ್ಯ ವಿನಯ್ ಕುಮಾರ್ ಸೊರಕೆ, ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟಿ, ಕಾರ್ಪೊರೇಟರ್ಗಳಾದ ಕೆ ಅಶ್ರಫ್, ಶಶಿಧರ್ ಹೆಗಡೆ ಸೇರಿದಂತೆ ಈ ಸಂದರ್ಭ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ವಿಜಯಿಯಾದ ಶ್ರೀಮತಿ ಯಶವಂತಿ ಆಳ್ವ, ಮೆಲ್ವಿನ್ ಡಿಸೋಜಾ ಸೇರಿದಂತೆ ವಿಜಯಿ ಅಭ್ಯರ್ಥಿಗಳನ್ನು ಶಾಲು ಹಾಕಿ ಅಭಿನಂದನೆ ಮಾಡಲಾಯಿತು. ಗುರುಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಪೃಥ್ವಿರಾಜ್ ಅವರು ಅತಿಥಿ ಗಣ್ಯರನ್ನು ಸ್ವಾಗತಿಸಿ ಗೌರವಿಸಿದರು.